ಇನ್ನು ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಪದ ಬಳಕೆಗೆ ಸಾಕ್ಷಿಯೇ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶಗೊಂಡ್ರು. ಮಾಜಿ ಸಂಸದ ಡಿಕೆ ಸುರೇಶ್ ಅಂತೂ ಇದೇನಾ ಆರ್ಎಸ್ಎಸ್ನ ಸಂಸ್ಕೃತಿ ಅಂತ ಪ್ರಶ್ನಿಸಿದ್ದಾರೆ. ಬನ್ನಿ ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳೋಣ. ಜುಡಿಷಿಯಲ್ ಎಂಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ. ಅಲ್ಲಿ MLCಗಳು ಕೇಳಿದವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು. ಆಮೇಲೆ ಇವರು ಮಾತಾಡಿರೋದು ಸತ್ಯ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ BJP ಸೆಂಟ್ರಲ್ ಪಾರ್ಟಿ BJP ಆಗಿ ಈ ಥರ ಪದ ಬಳಕೆ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಖಂಡನೀಯವಾದದ್ದು. ಬಹುಶಃ BJPಯ ನಾಯಕರಿಗೆ CBI ಅನ್ನೋದು ಮನೆ ಒಳಗಿನ ಸರಕು ಅಂತ ಕಾಣಿಸ್ತದೆ. ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು CT ರವಿ ಆಡಿದಂತ ಮಾತು, CT ರವಿ ನಡ್ಕೊಂಡಂತ ರೀತಿ, ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ, ಆ ಸಂಸ್ಕೃತಿ ಎಲ್ಲೋಯ್ತು? RSS ಅವರು ಹೇಳ್ಕೊಟ್ಟಿರೋಂತ ಸಂಸ್ಕೃತಿ ಇದೇನಾ? ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತ ರೀತಿ ನೀತಿಗಳು ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು, ಸೀರೀಸ್ ಆಫ್ ನಾಯಕರುಗಳು, ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ನೀವೇ ಹುಡುಕಿ, ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂಥ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಬಹುಶಃ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ. ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ RSS ತರಬೇತಿ ಕೇಂದ್ರ ಏನಿದೆ ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು ಈಗಲಾದ್ರೂ